ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ರಾಜ್ಯ ಉಗ್ರಾಣ ನಿಗಮಕ್ಕೆ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಭೇಟಿ ಕೊಟ್ಟು ಪರಿಶೀಲಿಸಿ ತಕ್ಷಣವೇ ರೈತರಿಗೆ ಕಡಲೆ ಹೆಸರು ವಿತರಿಸಬೇಕು, ಪರಿಹಾರ ಕೊಡುವುದು ಬೇಡ, ರೈತರಿಗೆ ಅವರ ಬೆಳೆಗಳನ್ನು ಕೊಡಿಸಬೇಕು ಮತ್ತು 15 ದಿನಗಳ ಕಾಲ ಗಡುವು ನೀಡಿದ್ರು, ಜೊತೆಗೆ ತಪ್ಪಿತಸ್ಥ ಅಧಿಕಾರಿಯನ್ನ ಡಿಸ್ಮಿಸ್ ಮಾಡಬೇಕು ಅಂತ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಬಳಿಕ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಮಂಡಳಿ ಶಾಖೆಯಲ್ಲಿ ಕೋಟ್ಯಾಂತರ ಕಡಲೆ ಹೆಸರು ನಾಪತ್ತೆಯಾದ ಖಂಡಿಸಿ ಹೋರಾಟ ಮಾಡ್ತಾ ಇರುವ ಅಖಿಲ ಕರ್ನಾಟಕ ಮಹಿಳಾ ಪುರುಷ ರೈತ ಹಸಿರು ಸೇನಾ ಸಂಘಟನೆಗೆ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದರು. ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ರೈತರು ಕೂಡ ನಾವೆಲ್ಲ ನಿಮ್ ಜೊತೆ ಇದ್ದೇವೆ ಎನ್ನುವಂತ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬರುತ್ತೇನೆ. ಅದಕ್ಕೆ 15-20 ದಿವಸದಲ್ಲಿ ಸರ್ಕಾರದ ಅಧಿಕಾರಿಗಳಿಗಾಗಲೇ ಇಂಟೆಲಿಜೆನ್ಸ್ ಮೂಲಕ ಎಲ್ಲಿ ತಲುಪಬೇಕು ಸುದ್ದಿ ತಲುಪಿದೆ. ಕೆಲವು ಅಧಿಕಾರಿಗಳು ಕೂಡ ನನ್ನ ಜೊತೆ ಈಗ ಮಾತನಾಡಿದ್ದಾರೆ. ಅದರ 15-20 ದಿವಸದಲ್ಲಿ ಈ ಎಲ್ಲ ಏನೋ ಇಲ್ಲಿ ಹೋಗಿರ್ತಕ್ಕಂಥ ಚೀಲ್ಗಳು ಅವು ಎಲ್ಲಿ ಕಳಿಸಿದ್ರೆ ನನ್ಗೆ ಗೊತ್ತಿಲ್ಲ. ಅವು ರೈತರಿಗೆ ಮುಟ್ಟಬೇಕು ಮೊದಲನೇ. ಎರಡನೇದು ಯಾರು ಆ ಚೀಲದಲ್ಲಿ ಅವ್ಯವಹಾರ ಮಾಡಿದಾರೆ ಅವನ್ನ ಸಂಪೂರ್ಣವಾಗಿ ಶಿಕ್ಷೆಗೆ ಗುರಿ ಆಗ್ತದೆ. ಮತ್ತು ಈ ರೀತಿ ಮಾಡ್ಲಿಕ್ಕೆ ಯಾರು ಸಹಕಾರ ಕೊಟ್ಟಿದ್ದಾರೆ, ಆ ಸಹಕಾರ ಕೊಟ್ಟಿರ್ತಕ್ಕಂಥ ಯಾರು ಅನ್ನುವಂಥದ್ದು ಕೂಡ ಅದು ಹೊರಗಡೆ ಬರ್ಬೇಕು. ಯಾಕಂದ್ರೆ ಈ 3 ಬಂದಾಗ ಮಾತ್ರ ಇದು ಗೊತ್ತಾಗುತ್ತೆ, ಇದಕ್ಕೊಂದು ಪರಿಹಾರ ಬೀಳುತ್ತೆ. ಪರ್ಮನೆಂಟ್ ಸೊಲ್ಯೂಷನ್ ಅಂತ ಕರಿತೀವಿ ನಾವು, ಶಾಶ್ವತ ಪರಿಹಾರ. ಎಲ್ಲೋ ಅಧಿಕಾರಿಗಳನ್ನ ಹಿಡಿದ್ರಿ, ಅಧಿಕಾರಿಗಳಿಗೆ FIR ಮಾಡಿದ್ರಿ, ಅವನನ್ನ ಜೈಲಿಗೆ ಕಳಿಸಿದ್ರಿ, ಇದು ಮುಗಿಲಿದೆ. ಯಾಕಂದ್ರೆ ಯಾವ ತಗೊಂಡಾನ ಯಾವ ಲಾಭ ಮಾಡ್ಯಾನ ಅವ ಅಲ್ಲೇ ಉಳಿಸ್ತಾನ. ಅದಕ್ಕೆ ನಾವು 3 ಬೇಡಿಕೆಯನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ, ಮೊದಲನೇದು ರೈತರಿಗೆ ಪರಿಹಾರ ಕೊಡುವುದಲ್ಲ, ಚೀಲ ಕೊಡ್ಬೇಕು. ಅವ ಎಷ್ಟು ಇಟ್ಟಾನ ಅದನ್ನ ಕೊಡ್ಬೇಕು. ಅವ 10 ಚೀಲ ಇಟ್ಟಾನ, 50 ಚೀಲ ಇಟ್ಟಾನ, ಆ ಚೀಲವನ್ನ ಆ ಬೆಳೆದಿರ್ತಕ್ಕಂಥ ಬೆಳೆಯನ್ನು ಅವನಿಗೆ ಕೊಡ್ಬೇಕು. ಎರಡನೇದು ಯಾವ ಅಧಿಕಾರಿ ತಪ್ಪು ಮಾಡಿದಾನ ಅವನಿಗೆ ಶಿಕ್ಷೆ ಆಗ್ತಕ್ಕಂಥ ಕೆಲಸ ಆಗ್ಬೇಕು. ಮೂರನೇದು ಆ ಅಧಿಕಾರಿ ಜೊತೆ ಯಾರು ಶಾಮೀಲ್ ಆಗ್ಯಾರಲ್ಲ, ಆ ಶಾಮೀಲ್ ಯಾರಾಗ್ಯಾರ ಅನ್ನೋದು ಕೂಡ ಹೊರಗೆ ಬರ್ಬೇಕು. ನವಲಗುಂದವ್ರು ಇರ್ಬೋದು, ಅಣ್ಣಿಗೇರಿಯವ್ರು ಇರ್ಬೋದು, ಎಲ್ಲರ ಬೀದರ್ದವ್ರು ಇರ್ಬೋದು, ರಾಯಚೂರ್ದವ್ರು ಇರ್ಬೋದು. ಅವು ಯಾರು ಇದಕ್ಕೆ ಸಹಕಾರ ಕೊಟ್ಟರಲ್ಲ ಅವ ಕೂಡ ಹೊರಗಡೆ ಬರ್ಬೇಕು. ಅವಾಗ ಗೊತ್ತಾಗುತ್ತೆ ರೈತನ ಮುಟ್ಟಬಾರ್ದು ಅಂತೀರಿ. ರೈತ ನಮ್ಗೆ ಅನ್ನ ಕೊಡ್ತಾನ, ರೈತ ವಿಶ್ವಾಸದಿಂದ ಗುಡಾನಲ್ಲಿ ಇಟ್ಟಿದ್ದಾನ, ಆ ಗುಡಾನಲ್ಲಿ ಇರ್ತಕ್ಕಂಥದ್ದನ್ನ ನಾವು ಮುಟ್ಟಬಾರ್ದು ಅನ್ನುವಂತ ಒಂದು ಕಠಿಣ ಸಜೆ ಆಗ್ತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡ್ಬೇಕನ್ನುವಂತ ಒಂದು ವಿನಂತಿಯನ್ನ ಮಾಡಿಕೊಂಡು ನಾವು ಉತ್ತಮ ಕೆಲಸ ಮಾಡಿದ್ದೀರಿ. ಇದು ರಾಜ್ಯದ ಉದ್ದಗಲಕ್ಕೂ ಕೂಡ ಇವತ್ತು ಬೆಳಕಿಗೆ ತರ್ತಕ್ಕಂಥ ಕೆಲಸ ನಮ್ಮ ಹಸಿರು ಸೇನೆಯಿಂದ ತಾವೆಲ್ಲ ಮಾಡಿದ್ದೀರಿ. ನಮ್ಮ ಹೋರಾಟಕ್ಕೆ ನಾವು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ, ಬೆಂಬಲ ಮತ್ತು ನಾವು ಅಧಿಕಾರಿಗಳ ಮಟ್ಟದಲ್ಲಿ ಕೂಡ ನಾನು ಇವತ್ತು ರಾಜ್ಯದ ಸಂಬಂಧಪಟ್ಟಂತ ಅಧಿಕಾರಿಗಳು, ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ, SP ಗೆ ಮತ್ತು ಉಗ್ರಾಣ ನಿಗಮದ ಅನೇಕ ಹಿರಿಯ ಅಧಿಕಾರಿಗಳ ಜೊತೆ ನಾನು ಮಾತನಾಡಿ ಇವತ್ತು ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ರಲ್ಲಿ ನಾವು ಹಿಂದೆ ಮುಂದೆ ನೋಡುವುದಿಲ್ಲ. ಕೇವಲ ಹೋರಾಟ ಅಷ್ಟೇ ಅಲ್ಲ, ಅದು ನ್ಯಾಯ ಒದಗಿಸ್ತಕ್ಕಂಥದ್ದನ್ನು ಕೂಡ ನಾವು ಮಾಡುವವರೆಗೆ ನಿಮ್ಮ ಜೊತೆ ಇರ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈಗಾಗಲೇ ಗೊತ್ತಾಗಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಕೂಡ ಇದಕ್ಕೆ ಕೈ ಹಾಕಿದ್ರು. ಇವತ್ತು ಹಸಿರು ಸೇನೆಗೆ ಅವರ ಬೆಂಬಲವನ್ನು ಕೊಟ್ಟು ನಾವು ರಾಜಕೀಯ ಮಾಡಲಿಕ್ಕೆ ಇಲ್ಲಿ ಬಂದಿಲ್ಲ. ಅವರು ಕೂಡ ಯಾರು ಚುನಾವಣೆ ನಿಂದಕ್ಕೆ ಅವರು ಬಂದಿಲ್ಲ. ಆದರೆ ರೈತರಿಗೇನೋ ಬೆಳೆದಿರ್ತಕ್ಕಂಥ ಬೆಳೆ, ಇವತ್ತು ಶ್ರಮದಿಂದ ಬೆಳೆದಿರ್ತಕ್ಕಂಥ ಬೆಳೆಯನ್ನು ಏನು ಅದು ಕಳುವಾಗಿರ್ತಕ್ಕಂಥದ್ದಾಗಿದೆ, ಅದನ್ನು ಮಾರಾಟ ಏನು ಮಾಡಿದ್ದೀರಿ, ಅದು ಗುಡಾನಿಂದ ಏನು ಕಿತ್ಕೊಂಡು ಹೋಗಿದ್ದೀರಿ, ಅವನು ಎಲ್ಲವನ್ನೂ ಕೂಡ ಅವರ ರೈತರಿಗೆ ಒಪ್ಪಿಸೋದನ್ನು ಕೂಡ ನಾವು ಇವರ ಜೊತೆ ಇರ್ತೇವೆ. ಮತ್ತು ಮುಂದಿನ ದಿವಸದಲ್ಲಿ ನಮ್ಮ ಅಣ್ಣಿಗೇರಿಗೆ ಕೂಡ ಒಂದು ಕಪ್ ಚಿಕ್ಕಿ ಆಗಿರ್ತಕ್ಕಂಥದ್ದು. ಅಣ್ಣಿಗೇರಿ ಇತಿಹಾಸದಲ್ಲಿ ಯಾವತ್ತೂ ಕೂಡ ಆಗಿರಲಿಲ್ಲ, ಇದು ಮೊದಲನೇ ಬಾರಿ ಆಗಿರ್ತಕ್ಕಂಥ. ಮುಂದೆ ಕೂಡ ಈ ಅಣ್ಣಿಗೇರಿ ನಗರಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿ ಯಾವುದೇ ಒಬ್ಬ ಅಧಿಕಾರಿ ಮಾಡಿದಾಗೂ ಕೂಡ ಅವನ ಮೇಲೆ ಕಠಿಣ ಕ್ರಮವನ್ನು ಜರುಗಿಸ್ತಕ್ಕಂಥ ಕೆಲಸವನ್ನ ಇವತ್ತು ಸರ್ಕಾರದ ಮಟ್ಟದಲ್ಲಿ ಆಗಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಎಲ್ಲ ನಮ್ಮ ಮಾಧ್ಯಮದ ಬಂಧುಗಳು ಕೂಡ ಬಹಳ ವಿಶೇಷವಾಗಿ ಇದನ್ನ ಹೊರಗೆ ಹಾಕಲಿಕ್ಕೆ ಬಹಳ ಉತ್ತಮ ಒಂದು ಪ್ರಯತ್ನವನ್ನು ಕೂಡ ತಾವು ಮಾಡಿದ್ದೀರಿ. ತಮಗೂ ಕೂಡ ನನ್ನ ಅಭಿನಂದನೆ ಸಲ್ಲಿಸಿ ನಿಮಗೆ ಬೆಂಬಲವನ್ನು ಕೊಡ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಸರ್ಕಾರ ಯಾವ ರೀತಿ ಕ್ರಮ ತಗೊಳ್ಬೇಕು? ರಾಜ್ಯ ಸರ್ಕಾರ
ಸಂಪೂರ್ಣವಾಗಿ ಇವತ್ತು ಐತೆ ಇಲ್ಲ ಅಂತ ಗೊತ್ತಾಗ್ತಾರೆ. ಇವತ್ತು ಒಂದು ಕಡೆ ಮೈಸೂರಿನ ಮೂಡ ಆಗ್ಯಾರ, ಇನ್ನೊಂದು ಕಡೆ ವಾಲ್ಮೀಕಿ ಆಗ್ಯಾರ. ಅದರ ಜೊತೆ ನವಲಗುಂದಲ್ಲಿ ಒಂದು ರೈತರ ಚಕ್ಲಿ ರಸ್ತೆ ಆಗ್ಯಾರ. ಅದ್ರ ಜೊತೆ ಇವತ್ತು ರೈತ ಬೆಳೆದಿರ್ತಕ್ಕಂಥ ಬೆಳೆ ಕೂಡ ಇವತ್ತು ಮಾಯ ಆಗಿರ್ತಕ್ಕಂಥ. ಅಂದರೆ ರೈತ ಕಷ್ಟಪಟ್ಟು ದುಡಿದು ಬೆಳೆದು ಇವತ್ತು ಸರ್ಕಾರದ ಒಂದು ಅಧಿಕೃತ ಗುಡಾನಿಗೆ ಹಾಕಿದಾಗ ಕೂಡ ಇವತ್ತು ಸಂಪೂರ್ಣವಾಗಿ ಅದು ಇವತ್ತು ಮಾಯ ಆಗಿರ್ತದೆ. ಇವತ್ತು ರೈತರ ಏನು ಬೆಳೆದಿರ್ತಕ್ಕಂಥ ಬೆಳೆಯನ್ನು ಯಾರು ಅದನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥ ಅಧಿಕಾರಿ ಇವತ್ತು ಅವನ್ನ ಸಸ್ಪೆಂಡ್ ಅಷ್ಟೇ ಮಾಡೋದಿಲ್ಲ, ಡಿಸ್ಮಿಸ್ ಮಾಡಬೇಕು ಸರ್. ಇದು ಈಗಾಗಲೇ ಬೈಲೊಂಗಲದಲ್ಲಿ ಕೂಡ ಕೇಸ್ ಇರ್ತಕ್ಕಂಥದ್ದು. ಅದರ ಜೊತೆ ಇಲ್ಲಿ ಕೂಡ ಇವತ್ತು ಈ ರೀತಿಯ ಕೋಟ್ಯಾಂತರ ರೂಪಾಯಿ ಇವತ್ತು ಅವ್ಯವಹಾರ ಆಗಿದ್ದು ಇವತ್ತು ನಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು. ಮತ್ತು ಹಸಿರು ಸೇನೆ ಮತ್ತು ಇನ್ನಿತರ ಅನೇಕ ರೈತ ಸಂಘಟನೆಗಳು ಕಳೆದ ಒಂದು ವಾರದಿಂದ ಇವತ್ತು ಸತ್ಯಾಗ್ರಹ ಕೂತಿದ್ದಾರೆ. ಆಗಲಿಲ್ಲ ಇವತ್ತು ನಾವು ಬಂದರೆ ಅದು BJP ಬದಲು ರಾಜಕಾರಣ ಮಾಡ್ತಾರಂತ ಆಗುತ್ತೆ ಅಂತೇಳಿ ನಾವು ಒಂದು ವಾರ ಗಡು ಕೂಡ ನೋಡಿದ್ವಿ. ಅದು ನಾವು 15 ದಿವಸ ಒಳಗಡೆ ರೈತರೇನು ಚೀಲಗಳನ್ನು ಇಟ್ಟಿದ್ದಾರೆ ಅವನ್ನೆಲ್ಲರೂ ಕೂಡ ಮರಳಿ ಅವರಿಗೆ ಕೊಡ್ತಕ್ಕಂಥದ್ದು ಆಗಬೇಕು. ಮತ್ತು ಯಾವುದೇ ಇನ್ಶೂರೆನ್ಸ್ ಕ್ಲೇಮ್ ಮಾಡಿ ಕೊಡ್ತೀವಿ ಅಂದರೆ ನಮ್ಗೆ ಒಪ್ಪಿಗೆ ಇಲ್ಲ. ಯಾಕಂದರೆ ಇನ್ಶೂರೆನ್ಸ್ ಕ್ಲೇಮ್ ಮಾಡೋದು ಪ್ರೈವೇಟಲ್ಲಿ ಕಳುವಾದಾಗ, ಇದು ಸರ್ಕಾರದ ಅಧಿಕೃತ ಗುಡಾನ್ದಲ್ಲಿ ಇವತ್ತು ಒಬ್ಬ ಅಧಿಕಾರಿನೇ ಇವತ್ತು ಅವ್ಯವಹಾರ ಮಾಡಿದಾಗ ಅದು ಇನ್ಶೂರೆನ್ಸ್ ಮಾಡುವಂಥದ್ದಲ್ಲ. ಇವತ್ತು ಸರ್ಕಾರ ಅದನ್ನು ಜವಾಬ್ದಾರಿ ತೆಗೆದುಕೊಳ್ಳಿ. ಇವತ್ತು ರೈತರಿಗೇನು ಬೀಜ, ಗೊಬ್ಬರ, ಇವತ್ತು ಅನೇಕ ಇತ್ಯಾದಿಗಳಿಗೆ ನಾವು ಅದು ಯಾವುದೇ ತೊಂದರೆ ಆಗೋದ ರೀತಿಯಲ್ಲಿ ವ್ಯವಸ್ಥೆ ಕೂಡ ಆಗಬೇಕು. ಮತ್ತು ನಾನು 15 ದಿವಸ ಒಳಗಡೆ ಈಗ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಕೂಡ ನಾನು ಈಗಾಗಲೇ ಮಾತನಾಡಿದ್ದೇನೆ. 15-20 ದಿವಸದಲ್ಲಿ ರೈತರಿಗೆ ಏನು ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಕೊಡೋದೇನಪ್ಪ ಅಂದ್ರೆ ಮಳೆಯಿಂದ ನಷ್ಟ ಆದಾಗ, ಇವತ್ತು ಬೆಳೆ ಬೆಳೆದು ಇವತ್ತು ಅದು ಸಂಪೂರ್ಣವಾಗಿ ನಾಶ ಆದಾಗ ಇವತ್ತು ಪರಿಹಾರ ಕೊಡ್ತೀವಿ. ಅಂದರೆ ನಾವು ದುಡಿದು ನಮ್ಮ ಹೊಲದಲ್ಲಿರ್ತದೆ ನಮ್ಮ ಬೆಳೆ ನಾವು ಇಟ್ಟಾಗ ಅದಕ್ಕೆ ಪರಿಹಾರ ಅಂತ ನಾವು ಕೇಳೋಕ್ಕಾಗಲ್ಲ. ಪರಿಹಾರ ಅಲ್ಲ, ಅದಕ್ಕೇನು ಸೂಕ್ತವಾಗಿರ್ತಕ್ಕಂಥ ಅವ್ರಿಗೆ ನ್ಯಾಯ ಕೊಡಬೇಕು. ಅವರೇನು ಮರಳಿ ಆ ಎಲ್ಲ ಚೀಲಗಳನ್ನು ಅವರಿಗೆ ಬೆಳೆಯನ್ನು ರೈತರಿಗೆ ಒದಗಿಸಬೇಕು. ಮತ್ತು ಈ ರೀತಿ ಆಗದ ರೀತಿಯಲ್ಲಿ ಕ್ರಮ ಕೂಡ ತೆಗೆದುಕೊಳ್ಬೇಕನ್ನುವಂಥದ್ದು ಅಧಿಕಾರಿಗಳಿಗೆ ಈಗಾಗಲೇ ನಾನು ಸೂಚನೆಯನ್ನು ಕೂಡ ಕೊಟ್ಟಿದ್ದೀನಿ. ಸರ್, ಈ ಹಿಂದೆ ನೀವು ಗಡುವು ಕೊಟ್ಟಿದ್ರಿ ಸರ್, ಹೆಸರು ಖರೀದಿ ಕೇಂದ್ರವನ್ನು ಬೇಗನೆ ಪ್ರಾರಂಭ ಮಾಡೋಕ್ಕಂತ. ಕಾಟಾಚಾರಕ್ಕೆ ಹೆಸರು ಖರೀದಿ ಕೇಂದ್ರ ಪ್ರಾರಂಭ ಆಗಿದೆ ಸರ್. ಇವತ್ತು ಯಾರು ಒಬ್ಬ ರೈತರು ಕೂಡ ಹೆಸರು ಖರೀದಿ ಮಾಡ್ತಾರೆ ಸರ್. ಅದಕ್ಕೆ ಸರ್ಕಾರದ ಮತ್ತು MSP ನಿಬಂಧನೆಗಳು ಜಾಸ್ತಿ ಆಗಿದೆ ಸರ್. ಇದರ ಬಗ್ಗೆ ಈಗ ನೋಡಿ, ದೇಶದಲ್ಲಿ MSP ಆಧಾರದ ಮೇಲೆ ಧಾರವಾಡ ಜಿಲ್ಲೆಯಲ್ಲಿ ನಾನೇ ಮಂತ್ರಿ ಇದ್ದಾಗ ಧಾರವಾಡ ಜಿಲ್ಲೆಯಲ್ಲಿ 23 ಖರೀದಿ ಕೇಂದ್ರ ಪ್ರಾರಂಭ ಆದರೆ 17 ಇಲ್ಲೇ ಕೊಟ್ಟಿದ್ದಾರೆ. ಇತಿಹಾಸ ನವಲಗುಂದ ತಾಲೂಕಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ 17 ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದಾರೆ. ಇದು ಇತಿಹಾಸ. ಒಂದು ಖರೀದಿ ಕೇಂದ್ರ ತೆಗಿಲಿಕ್ಕೆ ಒದ್ದಾಡ್ತಾರೆ. ನಾನು 17 ಮಾಡಿದ್ದೆ. 17 ಮಾಡಿ ಇವತ್ತು ಕಾಟಾಚಾರಕ್ಕೆ ಇವತ್ತು ಆ ಖರೀದಿ ಕೇಂದ್ರಗಳು ಪೂಜೆ ಆಗಿದ್ದಾವೆ. ರೈತರ ನೆರವಿಗೆ ಸರ್ಕಾರ ಬರಬೇಕು, ತಿಳ್ಕೊಬೇಕು. ಅವರು ಕೂಡ ರೈತರ ಸಂಕಷ್ಟದಲ್ಲಿದ್ದಾರೆ. ಅವರು ಹೆಸರುಗಳನ್ನು ಇನ್ನೂ ರಸ್ತೆಯಲ್ಲಿ ಹಾಕ್ಕೊಂಡು ರೋಡಲ್ಲಿ ಕೂಡ್ತಾರೆ. ಅವಿನ್ನೂ ಮಾರಾಟ ಆಗ್ತಾಯಿಲ್ಲ. ದಲಾಲರಿಗೆ ಇವತ್ತು ಅನೇಕ ವ್ಯಾಪಾರಸ್ಥರಿಗೆ ಮಾರಾಟ ಮಾಡ್ತಾಯಿದ್ದಾರೆ. ಇವತ್ತು ನರೇಂದ್ರ ಮೋದಿಜಿಯವರು ಭಾಳ ಉತ್ತಮ ಬೆಲೆಯನ್ನು ಕೊಟ್ಟಿದ್ದಾರೆ. ಅದು ರೈತರಿಗೆ ಮುಟ್ತಕ್ಕಂಥದ್ದನ್ನು ಸರ್ಕಾರ ಕೊಡಬೇಕು. ಬೇಗನೆ ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡಬೇಕು ಅನ್ನುವಂಥದ್ದನ್ನು ಹಿಂದೆ ಕೂಡ ನಾವು ಹೇಳಿದ್ವಿ. ಮತ್ತು ತಹಸೀಲ್ದಾರ್ಗೆ, ಜಿಲ್ಲಾಧಿಕಾರಿಗೆ ಕೂಡ ಮನವಿ ಕೊಟ್ಟಿದ್ವಿ. ಅವರು ಕೂಡ ನಮಗೆ ಫೋನ್ ಮಾಡಿ ಹೇಳಿದರು, ಇಲ್ಲ ನಾವು ಪ್ರಾರಂಭ ಮಾಡಿದ್ದೇವೆ ಅಂತ. ಅದು ಅಧಿಕೃತವಾಗಿ ಚಾಲನೆ ಆಗಬೇಕಲ್ಲ, ರಿಜಿಸ್ಟರ್ ಆಗಬೇಕಾಗಿದೆ. ರಿಜಿಸ್ಟರ್ ಆದ ತಕ್ಷಣ ಮಾಡ್ತೀವಿ ಅಂತ ನನಗೆ ಹೇಳಿದ್ದೆ. ಅದಕ್ಕೆ ರೈತರ ನೆರವಿಗೆ ಸರ್ಕಾರ ಬರಬೇಕನ್ನುವಂಥದ್ದನ್ನು ನಾನು ಹೇಳ್ತೀನಿ. ಸರ್, ಈಗ ಮೂಡಾಗನೊಳಗೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ತಾರೆ. ಈಗಾಗಲೇ ನಾನು 2-3 ಹುಬ್ಬಳ್ಳಿ ಧಾರವಾಡದಲ್ಲಿ ಇರ್ಬೋದು, ನಿನ್ನೆ ಅನೇಕ ಜಿಲ್ಲೆಗೆ ಹೋದಾಗ ಕೂಡ ನಾನು ಹೇಳಿದ್ದೀನಿ. ಇವತ್ತು ಅವ್ರ ಮೇಲೆ ನಮ್ಮ ದೇಶದ ಕಾನೂನು, ನ್ಯಾಯಾಲಯ ಇವತ್ತು ದೇಶದ ಪ್ರಧಾನಮಂತ್ರಿಗೆ, ಒಬ್ಬ ಸಾಮಾನ್ಯ ನಾಗರಿಕರಿಗೆ, ರಾಷ್ಟ್ರಪತಿಗೂ ಈ ದೇಶದಲ್ಲಿ ಒಂದೇ ಕಾನೂನು ಇರ್ತಕ್ಕಂಥದ್ದು. ಇವತ್ತು ನ್ಯಾಯಾಲಯಕ್ಕೆ ತಲೆ ಬಾಗಬೇಕು.
ಇವತ್ತು ಅವರು ಆರೋಪಿ ಅಲ್ಲ ಅಂತಂದರೆ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿ. ಈಗ ಅವರು ಇಮಿಡಿಯೇಟಾಗಿ ರಾಜೀನಾಮೆ ಕೊಟ್ಟರೆ ಸಿದ್ದರಾಮಯ್ಯ 40 ವರ್ಷದ ರಾಜಕೀಯ ಜೀವನ ಅವರೇನೋ ಮಾಡಿಕೊಂಡು ಬಂದಿದ್ದಾರೆ. ಅವ್ರು ಇನ್ನೂ ಹೇಳ್ತಾರೆ ನಾನು ಯಾವುದೇ ಒಂದು ನನ್ನ ಮೇಲೆ ಕಪ್ಪುಚುಕ್ಕೆ ಇಲ್ಲ ಅಂತ. ಈಗ ಬಂದಿದೆ. ಅನೇಕ ನಮ್ಮ ರಾಜ್ಯದ ಅನೇಕ ಮುಖ್ಯಮಂತ್ರಿಗಳು ಬೇರೆ ಬೇರೆ ವಿಚಾರದಲ್ಲಿ ಇವತ್ತು ರಾಜೀನಾಮೆ ಕೊಟ್ಟು ಜನರ ಬಳಿ ಹೋಗ್ತಕ್ಕಂಥದ್ದನ್ನು ಮಾಡಿದ್ದಾರೆ. ಅವರು ಆರೋಪಿ ಅಲ್ಲ ಅನ್ನುವಂಥದ್ದಲ್ಲ, ಈಗ ಆರೋಪಿ ಸ್ಥಾನದಲ್ಲಿದ್ದಾರೆ. ಅವ್ರಿಗೆ ಈಗಾಗಲೇ FIR ದಾಖಲಾಗಿದೆ. ಇವತ್ತು FIR ದಾಖಲಾದ್ಮೇಲೆ ಇಮಿಡಿಯೇಟಾಗಿ ರಾಜೀನಾಮೆ ಕೊಡಬೇಕು. ಅವ್ರದ್ದು ನ್ಯಾಯಾಂಗಕ್ಕೆ ಬೆಲೆ ಕೊಡಬೇಕು. ಮತ್ತು ಅವರು ಮತ್ತೆ ಯಾವಾಗ ನಾನು ನಿರಪರಾಧಿ ಅಂತ ಅವ್ರಿಗೆ ಘೋಷಣೆ ಮಾಡ್ತಾರೆ ನ್ಯಾಯಾಂಗ, ಮತ್ತೆ ಅವ್ರು ಮುಖ್ಯಮಂತ್ರಿಯಾಗಿ ಮುಂದೆ ಬಾಟ್ಲಿಂಗ್ ಹಗರಣ ಇರ್ಬೋದು, ಫೋನ್ ಕದ್ದಾಲಿಕೆ ಇರ್ಬೋದು, ಇವತ್ತು ದಿಲ್ಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಇರ್ಬೋದು. ಈಗ ಯಾವುದಾರ ಒಂದು ಹಗರಣ ಆದಾಗ ಅವರು ಸ್ವಯಂ ಪ್ರೇರಣೆಯಿಂದ ಇವತ್ತು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಉದಾಹರಣೆ ಈ ದೇಶದಲ್ಲಿ ಇರ್ತಕ್ಕಂಥದ್ದು. ಇವತ್ತು ಸಿದ್ದರಾಮಯ್ಯವರು ಬಹಳ ವರ್ಷದ ಹಳೆ ರಾಜಕಾರಣಿಗಳು, ಅವ್ರ ಬಗ್ಗೆ ಅಪಾರ ಗೌರವ ಇದೆ ನಮಗೆ. ಆದರೆ ಈ ರೀತಿ ಯಾಕೆ ನಡ್ಕೊಳತ್ತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅವ್ರು ಕೊಟ್ಬಿಡ್ಬೇಕು, ಕುರ್ಚೆಗೆ ಅಂಟ್ಕೊಂಡು ಕುಂಡ್ರಬಾರ್ದು ಯಾವಾಗೂ ಕೂಡ ರಾಜಕಾರಣಿಗಳು. ಯಾವಾಗ ಜನ ಆಶೀರ್ವಾದ ಮಾಡ್ತಾರೆ ಮತ್ತೆ ಅವ್ರು ಮುಖ್ಯಮಂತ್ರಿಯಾಗಿ ಮುಂದುವರಿಲಿ, ಆದರೆ ಇಮಿಡಿಯೇಟಾಗಿ ರಾಜೀನಾಮೆ ಕೊಡಬೇಕು ಅನ್ನೋಂಥ ಒತ್ತಾಯ ಮಾಡ್ತಾರೆ. ಸರ್ಕಾರದ ಗುಡಾಣದಲ್ಲಿ ಇವತ್ತು ಕಳುವು ಆಗ್ತಿತ್ತು ಅಂದರೆ ಮತ್ತು ನಾವು ಯಾರ ಮೇಲೆ ವಿಶ್ವಾಸ ಇರಬೇಕು? ಅಂದರೆ ಸರ್ಕಾರ ಜನರ ರಕ್ಷಣೆಗೆ ಇಲ್ಲ, ರೈತರ ರಕ್ಷಣೆ ಇಲ್ಲ, ಬಡವರ ರಕ್ಷಣೆಗೆ ಇಲ್ಲ. ಇದು ಕೇವಲ ಹಗರಣಗಳ ಸರ್ಕಾರ ಅಂತ ಹೇಳಿ ತಮ್ಮ ಮೂಲಕ ನಿಗಮಕ್ಕೆ ಏನೊಂದು ತಮ್ಮ ಮೂಲಕ ಒಂದು ನಿಗಮ ಏನು ಇದು ರಾಜ್ಯದ ಇದಕ್ಕೆ ಯಾವುದೊಂದು ಒಂದು ಸಲಹೆ ಈಗಾಗಲೇ ನಾನು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಮಾತನಾಡಿದ್ದೇನೆ. ತಹಸೀಲ್ದಾರ್ ಕೂಡ ಅನೇಕ ವರದಿಗಳನ್ನು ಈಗಾಗಲೇ ನಾವು ಕೊಟ್ಟಿದ್ದಾರೆ. ಮುಂದೆ ಈ ರೀತಿ ಆಗದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ಹೇಳಿದ್ದಾರೆ. 5 ವರ್ಷ ಅವರು ಅಧಿಕಾರದ ಇದ್ದಾಗ ಏನೂ ಮಾಡಲಿಲ್ಲ. ನಾವೀಗ ನಮ್ಮ ಸ್ವಪ್ರೇರಣೆಯಿಂದ ರೈತರ ಕಡೆ ನಾವು ಎಲ್ಲವನ್ನು ತೆಗೆದುಕೊಂಡು ಸರ್ಕಾರದ ಮಟ್ಟಕ್ಕೆ ಅಧಿಕಾರಿಗಳ ಜೊತೆಗೆ ಮಾತಾಡ್ಕೊಂಡು ನಾವು ರಸ್ತೆ ಮಾಡ್ತಾ ಇದ್ದೇವೆ. ಇವರು ನಮ್ಮ ಮೇಲೆ ಮಣ್ಣನ್ನು ಕದ್ದಿದ್ದಾರೆ ಅಂತ ಇವತ್ತಿನ ಶಾಸಕರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಅದು ಸತ್ಯಕ್ಕೆ ದೂರ ಆಗಿದ್ದಂತಾರೆ ಸರ್. ಇದ್ರ ಬಗ್ಗೆ ನಾವು ಶಾಸಕರು ಅವರೇ ಒಪ್ಕೊಂಡಾರ, ಅವರೇ ಅಧಿಕಾರಿಗಳ ಜೊತೆ ಮಾತನಾಡಿದಾರೆ. ಮೈನಿಂಗ್ ನಾನು ಯಾವುದು ಪರ್ಮಿಷನ್ ಇಲ್ಲದ ತೊಗೊಂಡಿದ್ದೆ, ಮತ್ತು ಪರ್ಮಿಷನ್ ಇದ್ರೆ ತೆಗಿರಲ್ಲ. ಗುಡ್ಡ ಯಾರು ಬೇಡ? ನಾ ಎಲ್ಲಿ ಬೇಡ? ಪರ್ಮಿಷನ್ ತೊಗೊಂಡು ತೆಗೀರಿ, ನಾವು ಬೇಡ ಅಂದಿಲ್ಲ. ಇವತ್ತು ಅನ್ನಿಗಿರಿ ತಾಲೂಕು ಮಾಡಿರ್ತಕ್ಕಂಥದ್ದು, ಅನ್ನಿಗಿರಿ ಕುಡಿ ನೀರು ಕೊಟ್ಟಿರ್ತಕ್ಕಂಥದ್ದು, ಅನ್ನಿಗಿರಿಯಲ್ಲಿ ಯಾವ ಕೆಲಸ ಯಾವ ಕಾಲದಲ್ಲಿ ಆಗಿದೆ ಅಂತ ಜನರಿಗೆ ಗೊತ್ತಿದೆ. ಇವತ್ತು ರೈತರು ರಸ್ತೆ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ವಿರೋಧ ಇಲ್ಲ. ಅದು ಕಾನೂನಾತ್ಮಕವಾಗಿ ಆಗಬೇಕು, ಕಾನೂನಾತ್ಮಕವಾಗಿ ಆಗಬೇಕು. ಯಾವುದೋ ಒಂದು ಏಜೆನ್ಸಿ ಕೊಟ್ಟು ಯಾರನ್ನ ಒಬ್ಬರನ್ನ ಹಚ್ಚಿ ಕೆಲಸ ಮಾಡೋದಲ್ಲ. ಅದಕ್ಕೊಂದು DPR ಅಂತಿದೆ, ಎಸ್ಟಿಮೇಟ್ ಅಂತಿದೆ. ಪಾರದರ್ಶಕ ಕಾನೂನು ಉಲ್ಲಂಘನೆ ಆಗಿದೆ ಅನ್ನುವಂಥದ್ದನ್ನು ಹೇಳಿದ್ದೇವೆ. ಇಲ್ಲ ನಾನು ಸರಿಯಾಗಿ ಮಾಡ್ತಾ ಇದ್ದೀನಿ ಅಂದರೆ ತೆಗೆದು ಚಾಲೂ ಮಾಡಿ, ನಾ ಇಲ್ಲಿ ಬೇಡ. ಇವರಿಗೆ ಚಕ್ಡಿ ರಸ್ತೆ ಅಭಿವೃದ್ಧಿ ಮಾಡೋದು ಸಹಿಸ್ತಾ ಇಲ್ಲ BJPದವರು ಅಂತ ನಾವು ಅವ್ರಿಗೆ ಸನ್ಮಾನ ಮಾಡ್ಲಿಕ್ಕೆ ಕೂಡ ತಯಾರಿದ್ದೀವಿ. ಕಾನೂನು ಬದ್ಧವಾಗಿ ಮಾಡಿರಿ. ಯಾರ ಬೆಳ್ಳಿ ಅಂತಂದ್ರೆ ಬಂಗಾರ ತಂದು ಹಾಕ್ತೀವಿ ನಾವು ರೈತರ ಕಡೆ ಇಸ್ಕೊಂಡು. ಕಾನೂನಾತ್ಮಕವಾಗಿ ಮಾಡಿ, ಪಾರದರ್ಶಕ ಕಾನೂನನ್ನು ಮೀರಬಾರ್ದು. ಈ ಅಭಿವೃದ್ಧಿ ವಿಷಯದ ರಾಜಕೀಯ ಮಾಡಬಾರ್ದು ಅಂತ ರಾಜಕೀಯ ನಮ್ಮ ಜೀವನದಲ್ಲಿ ನಾವು ರಾಜಕಾರಣವನ್ನು ಅಭಿವೃದ್ಧಿಗೆ ಬಳಸಿಲ್ಲ. ಇವತ್ತು ನಮ್ಮ ಕಾಲದಲ್ಲಿ ತಾವೇ ಒಂದು ಪಟ್ಟಿ ತಗೊಳ್ರಿ, ತಮಗೆ ಗೊತ್ತಿದೆ ಮಾಧ್ಯಮದವ್ರಿಗೆ. ಯಾರ್ಯಾರ ಕಾಲದಲ್ಲಿ ನವಲಗುಂದ ವಿಧಾನಸಭಾ ಕ್ಷೇತ್ರದಾಗ ಯಾರು ನಿಮ್ಮ ಮನೆಗೆ ನಳ ಹಾಕಿದ್ರು, ಯಾರು ಬಸಾಪುರ ಕೆರೆ ಕಟ್ಸಿದ್ರು, ಯಾರನ್ನ ನವಲಗುಂದ ಅನ್ನಿಗಿರಿ ತಾಲೂಕು ಮಾಡಿದ್ರು, ಇವೆಲ್ಲ ಇತಿಹಾಸದಲ್ಲಿ ದಾಖಲೆ ಇರ್ತಕ್ಕಂಥದ್ದು. ಪಂಪ ಭವನ ಯಾರು ಮಾಡಿದರು, ನಿಮ್ಮ ಊರಾಗ ಕಾಂಕ್ರೀಟ್ ರಸ್ತೆ ಯಾರು ಮಾಡಿದರು, ಸ್ಪೋರ್ಟ್ಸ್ ಪಾರ್ಕ್ ಯಾರು ಮಾಡಿದರು, ಈ ತಾಲೂಕಲ್ಲಿ ಶಾಲೆ ಯಾರು ಕಟ್ಸಿದ್ರು, ಇವನ್ನೆಲ್ಲ ತೆಗೀರಿ. ಗೊತ್ತಾಗ ಡಿಗ್ರಿ ಕಾಲೇಜ್ ರೈಲ್ವೆ ಗೇಟ್ ಅಲ್ಲ, ರೈಲ್ವೆ ಸೇತುವೆ ಇರ್ಬೋದು. ಇವತ್ತು ಈ ಹೈವೇ ಯಾರು ಮಾಡಿದ್ರು? ಯಾವ ಸರ್ಕಾರ? ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿ. ಅದಕ್ಕೆ ಅವ್ರು ಯಾವುದೋ ಒಂದು ಚಕ್ಡಿ ರಸ್ತೆಗೆ ನಾವು ವಿರೋಧ ಅಲ್ಲ. ನಾವು ಕಾನೂನಾತ್ಮಕವಾಗಿ ಬೇಕಾದ ಕೆಲಸ ಮಾಡಿ, ಕೇವಲ ಪ್ರಚಾರಕ್ಕಾಗಿ ಮಾಡೋದಲ್ರಿ ರಾಜಕಾರಣ. ಅಭಿವೃದ್ಧಿ ವಿಷಯದೊಳಗೆ ರಾಜಕಾರಣ ಮಾಡಬಾರ್ದು ಅಂತ ಮಾತು ನಾವು ಅದನ್ನ ಹೇಳತ್ತೀವಿ ಅವ್ರಿಗೆ. ಅಭಿವೃದ್ಧಿ ವಿಷಯದ ರಾಜಕಾರಣ ಮಾಡಬೇಡ್ರಿ, ಕಾನೂನಾತ್ಮಕವಾಗಿ ಮಾಡಿರಿ, ಪಾರದರ್ಶಕವಾಗಿ ಮಾಡಿರಿ. ಈಗ ನೀವು ಗುಡ್ಡ ಅನಧಿಕೃತವಾಗಿ ತೆಗೆದಿದ್ರೆ ಸಾಬೀತಾಗಿದ್ದಕ್ಕೆ ನೀವು ಬಂದ್ ಮಾಡಿದ್ರಿಲ್ಲ. ಯಾವ ಪರ್ಮಿಷನ್ ತೊಗೊಂಡು ತಾವು ಭೂಮಿ ತೆಗೆದ್ರಿ, ಅಥವಾ ಅಲ್ಲಿದ್ದು ಎಷ್ಟು ಅದಕ್ಕೆ ಈಗೇನು ನಮ್ಮ ಗುಡ್ಡ ತೆಗೆದಿರಲ್ಲ, ಎಷ್ಟು ಸಾವಿರ ಟಿಪ್ಪರ್ ತೆಗೆದ್ರಿ? 5,000 ಲೆಕ್ಕ ಇಲ್ಲಲ್ಲ. ನಾನು ಹೇಳಲ್ಲ 5,000 6,000 ನಾನೇನು ಲೆಕ್ಕ ಹಾಕ್ಕೊಂಡು ಕೂತಿಲ್ಲ. ತನಿಖೆ ಮಾಡಿಸ್ರಿ.
5,000 10,000 ತೆಗ್ದಿರಿಲ್ಲ, ತೆಗೆದ್ಮೇಲೆ ಅದು ಕಾನೂನು ಬಾಹಿರಲ್ಲ, ಹೌದಲ್ಲ? ಅಲ್ಲಿಗೆ ಯಾರು ಮಣ್ಣು ತೆಗೆದಿಲ್ಲ, ಅದು ದುಡ್ಡು ಯಾರು ತೊಗೊಂಡ್ರದು? ಅದ ನಮ್ಗೆ ಇವು ರಾಜಕೀಯಕ್ಕಿನ ನಮ್ಮ ರೈತರು ನಮ್ಮ ಬೆಂಬಲವಾಗಿ ನಿಂತಾರ, ರೈತರು ನನ್ನ ಕೆಲಸಕ್ಕೆ ಒಳ್ಳೆ ಕೆಲಸ ಮಾಡ್ಯಾರ ಅಂತನೂ ಮಾತು ಹೇಳ್ಯಾರ ಅಂತಂದು. ಅವು ಯಾವ್ದು ನಮ್ಮ ಕಾರ್ಯಕರ್ತರ ಕಡೆ ಹಿಡಿಸೋದಲ್ಲ, ಕಾನೂನಾತ್ಮಕವಾಗಿ ಆಗಿದ್ದಿಲ್ಲ ಅಂತ ಅಧಿಕಾರಿಗಳಿಗೆ ಕೇಳ್ರಿ. ಬಂದು ಯಾಕೆ ಬಂದ್ ಮಾಡಿದ್ರಿ ಹೇಳ್ರಿ ಫಸ್ಟ್. ಮೈನಿಂಗ್ ಯಾಕೆ ಬಂದ್ ಆಯ್ತು? ಕಾನೂನು ಬಾಹಿರ ಅಲ್ದೇ ಇದೆ, ಅದನ್ನ ಯಾಕೆ ಬಂದ್ ಮಾಡಿದ್ರಿ? ಎಲ್ಲ ನಮ್ಮ ಕಡೆ ದಾಖಲೆಗಳಿದಾವೆ. ಮುಂದಿನ ದಿನಮಾನದಲ್ಲಿ ಅದು ಕಾನೂನಾತ್ಮಕವಾಗಿ ಆಗ್ತದೆ. ಈಗ ಮೂಡಾದಾಗ ಸಿದ್ದರಾಮಯ್ಯ ಅವ್ರು ಹಿಂಗೆ ಹೇಳಿದರು, ವಾಲ್ಮೀಕಿ ನಗರದಲ್ಲಿ ನಾಗೇಂದ್ರ ಅವರು ಹಿಂಗೆ ಹೇಳಿದರು. ಈಗ ನಾಗೇಂದ್ರ ಎಲ್ಲಿದಾರ? ಸಿದ್ದರಾಮಯ್ಯ ಅವರು ಯಾವ ಪರಿಸ್ಥಿತಿ ಆಗಿದಾರ? ಯಾರು ಕೂಡ ದೇಶದ ಕಾನೂನನ್ನು ಪಾಲನೆ ಮಾಡಬೇಕು. ಯಾವುದೇ ಅಧಿಕಾರಿಗೆ ನಾವು ಒತ್ತಡ ಹೇರಿ ಕೆಲಸ ಮಾಡಿಸ್ಬಾರ್ದು. ಸರ್, ಇಂಥ ದೊಡ್ಡ ದರೋಡೆ ಆದರೂ ಕೂಡ ಉಸ್ತುವಾರಿ ಸಚಿವರು ತಲೆ ಹಾಕಿಲ್ಲ ಸರ್. ಅದ್ರ ಬಗ್ಗೆ ನಾನೇನು ಮಾತನಾಡಿಲ್ಲ. ಸರ್ಕಾರ ಜನರ ರಕ್ಷಣೆಗಿಲ್ಲ. ನಾನು ವ್ಯಕ್ತಿಗತವಾಗಿ ಯಾರ ಬಗ್ಗೆನೂ ಮಾತನಾಡೋದಿಲ್ಲ. ಸರ್, ಕೊನೆಯದಾಗಿ ಸಾಹೇಬ್ರ, ಈಗ ರೈತರು ವಾಸರು ಕಡ್ಲಿ ಬೆಳೆದ್ವಿ ನಾವು. ಕಡ್ಲಿ ಬೆಳೆದು ಬಿತ್ತು ಟೈಮ್ ಈಗ ಅವ್ನು ಚೀಲ ತರಬೇಕು, ನಾವು ಬಿತ್ತಬೇಕು ಅನ್ನೋದ್ರಾಗ ಇದೀವಿ. ಚೀಲ ಇಲ್ಲ. ಈ ರೈತರಿಗೆ ಬಿತ್ತು ಟೈಮ್ 15 ದಿನದ ಬಿತ್ತಬೇಕು ನಾವು. ನಮಗೇನು ಪರಿಸ್ಥಿತಿ ಮುಂದೆ? ಈಗ ಹಾಸನ ನಾವೆಲ್ಲ ಬೆಳೆದು ಬಿತ್ತಬೇಕಂತ ಬಂದು ಇಟ್ಟಿವಿ, ಅವ ಇಲ್ಲ. ಈ ಸಂದರ್ಭದಲ್ಲಿ ಷಣ್ಮುಖಪ್ಪ ಗುರಿಕಾರ್, ಸಿದ್ದನಗೌಡ ಪಾಟೀಲ್, ಎಸ್ಪಿ ಧಾನಪ್ಪ ಗೌಡ್ರು, ಶಿವಯೋಗಿ ಸೂರಕೋಡ, ಶಿವನಂದ ಹೊಸಳ್ಳಿ, ಯಲ್ಲಪ್ಪ ಅಕ್ಕಿ, ಗುರುನಾಥ್ ಉಳ್ಳಾಗಡ್ಡಿ, ಎಪಿ ಗುರಿಕಾರ್, ಡಿಎಚ್ ನವಲಗುಂದ, ಮಹಾದೇವಿ ಹುಯಿಲಗೋಳ, ಸಿಜಿ ನಾವಳ್ಳಿ, ಬಸವರಾಜ್ ಯಳವತ್ತಿ, ರಾಘವೇಂದ್ರ ರಾಮಗಿರಿ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.